ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ಟೌನ್ ರೈಲ್ವೆ ಜಂಕ್ಷನ್, ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಿಂದ ಕೋಲಾರಿಗೆ ಹೋಗೋದು ಟ್ರೈನು. ಇದು ಯಲಹಂಕವರೆಗೆ ಹೋಗ್ತದೆ. ಒಳ್ಳೆ ಅನುಕೂಲ ಆಗಿದೆ. ಇದು ನಮ್ಮ ಭಾರತ ದೇಶ ಸ್ವತಂತ್ರ ಬರೋದಕ್ಕೆ ಮುಂಚೆ ಮೈಸೂರು ಮಹಾರಾಜ ಕಾಲದಲ್ಲಿ ಇದು ಬರ್ತಾಯಿದ್ದು ಟ್ರೈನು. ಅಂಥದ್ದು ಚಿಕ್ಕ ಟ್ರೈನ್ ಹೋಗ್ತಾಯಿತ್ತು, ಇವಾಗ ದೊಡ್ಡ ಟ್ರೈನ್ ಹೋಗ್ತಾಯಿದೆ. ತುಂಬ ಶ್ರಮ ತಗೊಂಡು ನಮ್ಮ ಕೋಲಾರ ಜಿಲ್ಲೆ ರೈತರು ಎಲ್ಲ ಸಂಘ ಸಂಸ್ಥೆಗಳು ಧರಣಿ ಮಾಡಿ ಸುಮಾರು ಕೇಸುಗಳು ಬಿದ್ದು ಇದು ಒಂದು ಅನುಕೂಲ ಆಗಿದೆ. ಅಂಥದ್ನಲ್ಲಿ ಇದು ಒಂದು ಹಳೆಯದು ಗೇಟ್ ಇತ್ತು, ಇವಾಗ ಕಾಲ ಬದಲಾವಣೆ ಆಗಿದೆ. ಉದ್ದ ಟ್ರೈನ್ ಜಾಸ್ತಿ ಆಗಿರೋದ್ರಿಂದ ಸಿಗ್ನಲ್ಲು ಇಲ್ಲಿವರೆಗೆ ಬರ್ತದೆ. ಅದರಿಂದ ಸಿಗ್ನಲ್ಲು ಅಲ್ಲಿ ಹಾಕಿದ್ದಾರೆ ನೋಡಿ. ಕಟ್ಟಿಂಗ್ ಆಗೋದು ಬಹಳ ಕಷ್ಟ ಇತ್ತು. ನಮ್ಮ ಕೋಲಾರ ಜಿಲ್ಲೆ MP ಎಸ್ ಮುನ್ಸ್ವಾಮಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ MP ಕೇಂದ್ರ ಸರ್ಕಾರದಿಂದ ಮನವಿ ಒಂದು ಅನುಕೂಲ ಮಾಡಿ ನೋಡಿ, ಇಷ್ಟೊಂದು ಅನುಕೂಲ ಆಗಿ ಈ ಒಂದು ದಾರಿಗೆ ಈ ಥರ ಒಂದು ಅನುಕೂಲ ಮಾಡಿದ್ದಾರೆ. ಮುಂಚೆ ಭಾಳ ತೊಂದರೆ ಆಗ್ತಾಯಿತ್ತು ಗಾಡಿಗಳಿಗೆ, ಇವಾಗ ಒಂದಷ್ಟು ಅನುಕೂಲ ಆಗಿದೆ. ನೋಡ್ಬೋದು ನೋಡಿ, ಎರಡು ಕಡೆ ರೋಡು. ಮುಂಚೆ ಒಂದೇ ರೋಡ್ ಇತ್ತು, ಹೋಗೋದು ಬರೋದು ಕ್ರಾಸ್ ಮಾಡೋದು ಭಾಳ ಕಷ್ಟ ಇತ್ತು. ಅಂಥದ್ನಲ್ಲಿ ಇವಾಗ ಹೋಗೋದು ಬರೋದು ಅನುಕೂಲ ಆಗಿದೆ. ಈ ಟ್ರೈನ್ ಮೇಲೆ ಹೋಗೋದು, ಜನ ಮೇಲೆ ಹೋಗೋದು, ಕೆಳಗಡೆ ಇದು ಮಾಡೋದು, ಅದು ಒಂದು ಅನುಕೂಲ ಆಗಿಬಿಟ್ರೆ ಇನ್ನೂ ಒಳ್ಳೆಯ ಉತ್ತಮ ಕೆಲಸ ಆಗ್ತದೆ.